ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ 7 ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಇತ್ತು ಆ್ಯಂಡ್ ಈ ವರ್ಷ ಎಷ್ಟು ಚೆನ್ನಾಗಿ ಮಾಡಿದೆ. ತುಂಬ ಸಿಂಪಲ್, ನಾನು ಲಕ್ಷ್ಮೀನ ಮುಖವಾಡ ಹಾಕಿ ಕೂರಿಸಿರಲಿಲ್ಲ, ಆದರೆ ತುಂಬ ಭಕ್ತಿಯಿಂದ ಇಬ್ಬರು ಪುಟ್ಟ ಲಕ್ಷ್ಮಿಯರಿದ್ದಾರೆ, ಅವ್ರ ಜೊತೆ ನಾನು ನನ್ನ ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡಿದೆ ಆ್ಯಂಡ್ ಹಿಂದಿನ ದಿನದ ಪ್ರಿಪ್ರೇಷನ್ ಹೇಗಿತ್ತು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ಗೆ ಈ ವರ್ಷ ಹಬ್ಬ ಯಾವ ರೀತಿ ಒಂದು ಫೀಲಿಂಗ್ ಇತ್ತು ಅಂತಂದರೆ ಫ್ರೀಡಮ್. ದಟ್ ಈಸ್ ದ ಫಸ್ಟ್ ಮೋಸ್ಟ್ ಫೆಲ್ಟ್ ನನಗಾಗಿದ್ದು ಫ್ರೀಡಮ್ ಇತ್ತು. ಆ್ಯಂಡ್ ದೇವ್ರನ್ನ ತುಂಬ ಭಕ್ತಿಯಿಂದ ಪೂಜೆ ಮಾಡ್ಬೋದು ಅನ್ನುವಂಥ ಒಂದು ಸ್ವಾತಂತ್ರ್ಯ ಇತ್ತು. ಆ್ಯಂಡ್ ಏನು ಬೇಕಾದರೂ ಮನೆಯಲ್ಲಿ ಪೂಜೆ ಮಾಡ್ಬೋದು, ಏನು ಬೇಕಾದರೂ ಅಡುಗೆ ಮಾಡ್ಕೊಂಡು ತಿನ್ಬೋದು. ಫಸ್ಟ್ ಹಬ್ಬ ನಮಗೆ ಈ ಮನೆಗೆ ಬಂದ ಮೇಲೆ ವರಮಹಾಲಕ್ಷ್ಮಿ ಹಬ್ಬನೇ. ನಾವು ಶ್ರಾವಣ ಏನು ಮಾಡೋದಿಲ್ಲ, ಕಾರ್ತಿಕ ಮಾಡ್ತೀವಿ ಸೋಮವಾರಗಳನ್ನ. ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಗೊತ್ತಾದಾಗ್ಲೇ ಇಟ್ ವಾಸ್ ಲೈಕ್ ಓ ಮೈ ಗಾಡ್, ಫಸ್ಟ್ ಹಬ್ಬನ ನಾವು ಮಾಡ್ಬೋದು ಅನ್ನೋದು. 7 ವರ್ಷ ಯಾಕೆ ಮಾಡಿಲ್ಲ, ಹೇಗಿರ್ತಿತ್ತು ನಮ್ಮ ಹಬ್ಬ ಅಂತಂದರೆ, ಮದುವೆ ಆಗಿ ಮೊದಲನೇ ವರ್ಷದಕ್ಕೆ ಹಬ್ಬನ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಆದರೆ ಮಾಡಲಿಲ್ಲ. ಇದು ಹಿಂದಿನ ದಿನ ರಾತ್ರಿ, ಓಕೆನಾ. ಕೃವಿ ಮನೆಗೆ ಬರೋವರೆಗೂ ಅವರು ಬಂದಿದ್ದೆ 8:45 ಆಗಿತ್ತು. ಅವ್ರು ಬಂದ ಮೇಲೆ ನಾನು ಸ್ನಾನ ಎಲ್ಲ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ. ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ವರ್ಷ, ಆದರೆ ಈ ಒಂದು ಟೈಮಲ್ಲೇ ಮಕ್ಕಳಿಗೆ ಏನಾದರೂ ಒಂದು ಕ್ರ್ಯಾಂಕಿ ಆಗುತ್ತೆ. ಯೂಶ್ವಲಿ ಅದು ಹಾಗೇ ಅಲ್ವಾ. ಸೊ ಆ ವಿಷ್ಕಂಗೂ ತುಂಬ ಹಲ್ಗಳು ಬರ್ತಿದೆ. ಆಲ್ರೆಡಿ 8 ಇದೆ, ಇವಾಗ ಎರಪ್ಟ್ ಆಗ್ತಾನೇ ಇದೆ ಒಂದು. ಅದಿತಿಗೂ ಸೇಮ್, ಅವಿಷ್ಕಂಗೂ ಸೇಮ್. ಅಂದರೆ ಈ ಟೈಮಲ್ಲಿ ಅವ್ರಿಗೆ ತುಂಬ ಲೂಸ್ ಟೂಲ್ಸ್ ಎಲ್ಲ ಏನೂ ಆಗೋಲ್ಲ, ಕ್ರ್ಯಾಂಕಿನೆಸ್ ಇರುತ್ತೆ ಆ್ಯಂಡ್ ಸ್ವಲ್ಪ ಮೈ ಬೆಚ್ಚಗಿರುತ್ತೆ. ಹಾಗೆ ನೋಡಿದ್ರೆ ಅರ್ಧ ಕೆಲಸ ಇಷ್ಟೊತ್ತಿಗೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ 9 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಳ್ಬೇಕು. ದೇವ್ರನ್ನ ಆಮೇಲೆ ಅಲಂಕಾರ ಮಾಡ್ಬೋದು. ಬಟ್ ನೀವು ಈ ಸೌಂಡನ್ನ ಕೇಳಿ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಕೈ ಕಾಲು ಕಟ್ಟಿ ಹಾಕಿದ್ದಂತಹ ಪಂಜರದ ಗಿಳಿಗಳು ಅವರಿಬ್ಬರು ಆವಾಗ ಆ ಮನೇಲಿದ್ದಾಗ. ಬಟ್ ಇವಾಗ ಅವರಿಬ್ರಿಗೂ ತುಂಬ ಫ್ರೀಡಮ್ ಇದೆ. ಅವ್ರ ಚೈಲ್ಡ್ಹುಡ್ನ ಅವ್ರು ಎಂಜಾಯ್ ಮಾಡ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅವಿಷ್ಕ ಕೈ ಬಿಟ್ಟಿರಲಿಲ್ಲ. ಕೃವಿ ಬಂದಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನಾಗಿ, ಅಂದರೆ ಶುಕ್ರವಾರ ಬೆಳಗ್ಗೆ ಜಸ್ಟು ತಲೆಗೆ ಸ್ನಾನ ಮಾಡ್ಕೊಂಡ್ಬಿಡ್ಬೇಕು, ಆ ಥರ ಕ್ಲೀನಿಂಗ್ನ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ, ಸಿಂಕ್ ಎಲ್ಲ ಕ್ಲೀನ್ ಮಾಡಿ, ಫಸ್ಟು ಒಬ್ಬಟ್ಟು ಮಾಡೋದಕ್ಕೆ, ಹೋಳಿಗೆ ಮಾಡೋದಕ್ಕೆ ಬೇಳೆನ ನಾನು ಇದು ಮಾಡ್ತಾಯಿದ್ದೀನಿ. 7 ವರ್ಷದ ಬಗ್ಗೆ ಮಾತಾಡ್ತಿದ್ದೆ. ಫ್ರೀಡಮ್ ಸಿಕ್ಕಿದೆ ಈ ಮನೆಯಲ್ಲಿ. ಫಸ್ಟ್ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಮಾಡಲಿಲ್ಲ, ಪರ್ಮಿಷನ್ ಕೊಡಲಿಲ್ಲ. ಇಲ್ಲ, ನಮ್ಮ ಮನೆಯಲ್ಲೆಲ್ಲ ನಾವು ಅದನ್ನು ಮಾಡಬಾರ್ದು ಅಂತ ಹೇಳಿದ್ರು. ಸರಿ, ಹಾಗೆ ಪ್ರತಿ ವರ್ಷಗಳು ಯಾವ ರೀತಿ ಇರ್ತಿತ್ತು ಅಂತಂದರೆ, ಒಂದು ಹೊಸ ಬಟ್ಟೆ ಹಾಕೊಳ್ಳೋದಕ್ಕೂ ಫ್ರೀಡಮ್ ಇರ್ತಿರಲಿಲ್ಲ. ಕೇಳ್ಬೋದು, ಹೊಸ ಬಟ್ಟೆ ಹಾಕೊಳ್ಳೋದಕ್ಕೆ ಅಥವಾ ಬಟ್ಟೆ ಹಾಕೊಳ್ಳೋದಕ್ಕೆ ಏನು ಅಂತಂದರೆ, ನಾನು ಏನೇ ಮಾಡಿದ್ರು ಆ ಮನೇಲಿ ಯಾವ ರೀತಿ ಅನ್ನಿಸ್ತಿತ್ತು ಅಂತಂದರೆ, ನಾನು ತೋರ್ಪಡಿಕೆಗೆ ಮಾಡ್ತಿದ್ದೀನಿ, ಆಮೇಲೆ ಅವ್ರಿಗೆ ಹೊಟ್ಟೆ ಹೊರಿಸೋದಕ್ಕೆ ನಾನು ರೀಸೆಂಟ್ ವ್ಲಾಗ್ಸಲ್ಲಿ ಹೇಳಿದ್ದೀನಿ ಇದನ್ನು, ತೋರ್ಪಡಿಕೆಗೆ, ಆಮೇಲೆ ಅವ್ರಿಗೆ ಬೇಜಾರು ಮಾಡೋದಕ್ಕೆ, ಅವ್ರಿಗೆ ಹರ್ಟ್ ಮಾಡೋದಕ್ಕೆ ಮಾಡ್ತಿದ್ದೀನಿ ಅಂತ ಮಾತುಗಳು ಬರ್ತಾಯಿತ್ತು. ಇವಾಗ ಬೆಲ್ಲನ ಇಬ್ಬರ ಜೊತೆನೂ ಕುತ್ಕೊಂಡು ಕುಟ್ತಾ ಇದ್ದೀನಿ. ಪ್ರತಿಯೊಂದು ಕೆಲಸದಲ್ಲೂ ಅವರಿಬ್ಬರನ್ನ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಕೆಲಸನೂ ಬೇಗ ಆಗುತ್ತೆ ಆ್ಯಂಡ್ ಅವರಿಬ್ಬರೂ ನನ್ನ ಜೊತೆ ಇನ್ವಾಲ್ವ್ ಮಾಡ್ಕೊಂಡಂಗೆ ಆಗುತ್ತೆ. ಆ್ಯಂಡ್ ಅವ್ರಿಗೂ ಇದೆಲ್ಲ ಬೇಕಲ್ಲ, ಕಲಿಬೇಕಲ್ವ ಮಕ್ಕಳು. ಯಾಕಂತಂದರೆ ಏನು ಕೊಡ್ತೀವೋ ಕೊಡಲ್ವೋ ಗೊತ್ತಿಲ್ಲ, ಏನು ನಾವು ಕಲಿಸ್ತೀವೋ ಗೊತ್ತಿಲ್ಲ, ಬಟ್ ನಮ್ಮ ಒಂದು ಕಲ್ಚರ್ನ ಕಲಿಸ್ಬೇಕು ಅನ್ನೋದು ನನ್ನ ದೊಡ್ಡ ಆಸೆ. ಅದನ್ನು ನಾನು ಮಾಡ್ತಾನೆ ಇರ್ತೀನಿ. ಸೊ ಇದೇ ಒಂದು ಕಾರಣ. ಆಮೇಲೆ ಆ ಒಂದು ದಿನಗಳಲ್ಲಿ 7 ವರ್ಷನೂ ನಾವು ಯಾವ ಹಬ್ಬನೂ ಖುಷಿಯಿಂದ ಮಾಡಿಲ್ಲ. ಆ್ಯಂಡ್ ಯಾವ್ದಾರ ಹಬ್ಬ ಬರ್ತಿದೆ ಅಂತಂದರೆ ಅಂದರೆ ಏನು ಗೊತ್ತಾ, ನಾನು ಹುಟ್ಟಿದ ಮನೆಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಳ್ಳೆ ಅಡುಗೆ ಮಾಡಿ ಚೆನ್ನಾಗಿ ರೆಡಿಯಾಗಿ ಆ ರೀತಿ ಇದ್ದಂತಹ ಒಂದು ಮನೆಯಿಂದ ಬಂದು, ಅಂದರೆ ಇಲ್ಲಿ ಈಗ ಕೃವಿ ಮನೆಯಲ್ಲಿ ಏನೂ ಇಲ್ಲ ಅಂತ ಇಲ್ಲ, ಎಲ್ಲ ಇದೆ, ಬಟ್ ಏನೂ ಮಾಡೋಂಗಿರಲಿಲ್ಲ. ಯಾಕೆ ಇವಳು ಕೈಲಿ ಯಾಕೆ ಮಾಡಿಸ್ಬೇಕು. ಆಮೇಲೆ
ಆ, ಬಟ್ಟೆ ಹಾಕ್ಕೊಂಡ್ರೆ ಎಲ್ಲಾರನ್ನೂ ಕರೆದ್ಬಿಟ್ಟು ತೋರಿಸೋದು. ನಾನು ಇಲ್ಲದೆ ಇದ್ದಂತಹ ಟೈಮಲ್ಲಿ, ಆಫೀಸ್ಗೆ ಹೋಗಿದ್ದಂತಹ ಟೈಮಲ್ಲಿ ಎಷ್ಟು ಬಟ್ಟೆ ಇಟ್ಟಿದ್ದಾಳೆ, ಎಷ್ಟು ಮೇಕಪ್ ಪ್ರಾಡಕ್ಟ್ಸ್ ಇಟ್ಟಿದ್ದಾಳೆ. ನೀವು ಈಗಲೂ ನೋಡ್ತೀರಾ ನಾನು ಎಷ್ಟು ಮೇಕಪ್ ಮಾಡ್ತೀನಿ ಅಂತ. ವೆರಿ ಸಿಂಪಲ್ ಮೇಕಪ್. ನನ್ನ ಒಂದು ಸ್ಕಿನ್ನೇ ಆ ರೀತಿ ಇದೆ. ಇಟ್ಸ್ ಅ ನ್ಯಾಚುರಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಬಟ್ ಆ ರೀತಿ ಬ್ಲೇಮ್ ನನ್ನನ್ನು ಕಂಡ್ರೆ ಆಗದೆ ಇರುವಂತಹ ಒಂದು ಸಿಚುಯೇಷನಲ್ಲಿ ಈ ರೀತಿ ಎಲ್ಲ ಕ್ರಿಯೇಟ್ ಆಗ್ತಿತ್ತು. ಹೊಸ ಬಟ್ಟೆ ಹಾಕ್ಕೊತಾರೆ, ಹೊಸ ಬಟ್ಟೆ ಶಾಪಿಂಗ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ವಿಚಾರ ಆಗ್ತಿತ್ತು. ಅದಕ್ಕೋಸ್ಕರ ಬಟ್ಟೆಗಳನ್ನೂ ತುಂಬ ಕಡಿಮೆ ತೊಗೊಳ್ತಿದ್ದು. ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾನೆ ಇದ್ದೆ ನಾನು. ಅವರಿಬ್ರು ಹಂಗೆ ಮೇಂಟೈನ್ ಮಾಡಿಕೊಂಡು, ನೀವು ಕೆಳಗಡೆ ನೋಡಿ ಅವಿಷ್ಕ ಹೆಂಗೆ ಕ್ರ್ಯಾಂಕಿ ಆಗಿದ್ದಾರೆ. ಬಟ್ ಸಮ್ಹೌ ಐ ಮ್ಯಾನೇಜ್ಡ್. ಇಷ್ಟು ವರ್ಷ ಮಾಡಿಲ್ಲ ಏನೂ ಅಡುಗೆ, ಬಟ್ ಈ ವರ್ಷವೂ ಮಾಡಲಿಲ್ಲ ಅಂತಂದರೆ ಏನೋ ಒಂಥರ ಸಮಾಧಾನ ಇಲ್ಲ. ಈ ವರ್ಷದಿಂದ ಎಲ್ಲ ಹಬ್ಬಗಳನ್ನೂ ಸೆಲೆಬ್ರೇಟ್ ಮಾಡಬೇಕು ಒಂಥರ ಪಂಜರದಿಂದ ನಾನು ಹೊರಗಡೆ ಬಂದುಬಿಟ್ಟಿದ್ದೀನಿ. ಹಬ್ಬ ಬಂದಾಗ ಆ ಮನೆಯಲ್ಲಿ ಯಾವ ರೀತಿ ಅಂತಂದರೆ ನಿಜವಾಗ್ಲೂ ಲಿಟ್ರಲಿ ನನಗೆ ಹೇಳ್ಕೊಳ್ಳುವಾಗ್ಲೂ ಐ ಆಮ್ ಫೀಲಿಂಗ್ ಸೋ ಮಚ್ ಇಮೋಷ್ನಲ್. ಹೇಗೆ ಅಂದರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಗೌರಿ ಹಬ್ಬ ಯಾರ ಮನೆಗೂ ಹೋಗ್ತಿರ್ಲಿಲ್ಲ ನಾವು. 7 ವರ್ಷ ಯಾರ ಮನೆಗೂ ಹೋಗಿಲ್ಲ ಹಬ್ಬದ ದಿನ. ಯಾರಿಗೂ ಹೇಳ್ಕೊಳ್ತಾನೂ ಇರಲಿಲ್ಲ ದಟ್ ನಾನು ಆಫೀಸಿಗೆ ಹೋಗ್ತಿದ್ದೆ ಕೆಲಸಕ್ಕೆ ಆ್ಯಂಡ್ ಆನ್ಲೈನ್ ಸೆಷನ್ಸ್ ಮಾಡ್ತಿದ್ದೆ. ಯಾರಾದರೂ ಕೇಳಿದ್ರೆ ಹಬ್ಬ ಹೇಗಾಯಿತು ಅಂತ, ಎಸ್ ತುಂಬ ಚೆನ್ನಾಗಾಯಿತು, ಹಬ್ಬಕ್ಕೆ ಏನು ಮಾಡಿದ್ರಿ ಆ ಥರ ಕೇಳಿದ್ರೆ ಐ ಯೂಸ್ ಟು ಟೆಲ್ ದ ಲಿಸ್ಟ್, ಅಂದರೆ ಹಬ್ಬದ ಅಡುಗೆ ಲಿಸ್ಟ್ನ ಹೇಳ್ಕೊಳ್ತಾ ಇದ್ದೆ. ಬಟ್ ಏನೂ ಮಾಡಿರ್ತಿರ್ಲಿಲ್ಲ. ಹಬ್ಬದ ದಿನ ನಾವು ಹೋಟೆಲಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ವಿ. ನನಗೆ ಈ ರೀತಿ ಹೋಳಿಗೆ ಹಬ್ಬದ ಊಟ ಎಲ್ಲ ಇಷ್ಟ. ಬಟ್ ಕೃವಿಗೆ ಅದು ಅರ್ಥ ಆಗ್ತಿತ್ತು. ಮನೆಯಲ್ಲಿ ಮಾಡಿದ್ರೆ ಯಾರೂ ತಿಂತಾ ಇರಲಿಲ್ಲ. ಇನಿಷಿಯಲಿ ಸ್ವಲ್ಪ ದಿನಗಳನ್ನ ಮಾಡಿದೆ ಫಸ್ಟ್ ವರ್ಷದ ಟೈಮಲ್ಲಿ. ಸ್ಟಾರ್ಟಿಂಗ್ ಅಂದರೆ ಮದುವೆ ಆಗಿ ಬಂದಿದ್ದ ಒಂದು ಫಸ್ಟ್ ಹಬ್ಬದಲ್ಲಿ ಮನೇಲಿ ಮಾಡ್ತಾಯಿದ್ದೆ. ಬಟ್ ಯಾರೂ ತಿಂತಾ ಇರಲಿಲ್ಲ. ಹೋಳಿಗೆಗೆ ಹೂರ್ಣ ಎಲ್ಲ ರೆಡಿ ಮಾಡಿ ಅಡುಗೆ ಮನೆಯಲ್ಲಿ ಎಲ್ಲ ಕ್ಲೀನಿಂಗ್ ಏನೂ ಮಾಡಿಲ್ಲ, ಹಾಗೇ ಬಿಟ್ಟು ಒಬ್ಬಟ್ಟು ಸಾಂಬಾರೆಲ್ಲ ರೆಡಿ ಆಯಿತು. ಆ್ಯಂಡ್ ಬೆಳಗ್ಗೆಗೆ ಇದು ಉಸ್ಲಿ ಮಾಡಬೇಕಲ್ಲ, ಅಲ್ಲ ಏನದು ಕೂಟು ಅಂತ ಹೇಳ್ತಾರೆ ನಮ್ಮ ಕಡೆ, ತರಕಾರಿ ಕೂಟು, ಅದನ್ನು ಮಾಡಬೇಕು ಅಂತಂದ್ಬಿಟ್ಟು ಕಡಲೆಕಾಳನ್ನ ನೆನೆ ಹಾಕಿದ್ದೀನಿ. ಬಟಾಣಿ ಫ್ರಿಜ್ಜಲ್ಲಿತ್ತು, ಅದನ್ನೇ ಬಳಸ್ಕೊಳ್ಳೋಣ. ಆ್ಯಂಡ್ ಬರೀ ಒಬ್ಬಟ್ಟು ಮಾತ್ರ ನಾನು ದೇವರಿಗೆ ನೈವೇದ್ಯ ಇಡೋದು, ಇದನ್ನೆಲ್ಲ ಯಾವುದನ್ನು ನೈವೇದ್ಯ ಇಡಲ್ಲ. ಸೊ ಅದಿತಿ ಪಾಪ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ರು. ಅವಿಷ್ಕಂಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಹೆವಿ ಕ್ರ್ಯಾಂಕಿ ಆಗಿಬಿಟ್ಟಿದ್ರು. ಆ್ಯಕ್ಚುಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಳ್ಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಅವಿಷ್ಕ ತುಂಬ ಕ್ರ್ಯಾಂಕಿ ಆಗಿದ್ದರಿಂದ 11 ಗಂಟೆ 11:15 ಸಮಥಿಂಗ್ ಆ ಟೈಮ್ ಆಗಿತ್ತು. ಸಮ್ಹೌ ಏನೂ ಮಾಡೋಕ್ಕಾಗಲ್ಲ, ಮಲ್ಕೊಳ್ಳೋಣ, ಬೆಳಗ್ಗೆ ಬೇಗ 3 ಗಂಟೆಗೆ ಎದ್ದೇಳಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅವಿಷ್ಕನ್ನ ಮಲಗಿಸ್ತಾ ಇದ್ದೀನಿ. ಪಾಪ ಅವಿಷ್ಕ ಕಸ ಗುಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಅರ್ಧಂಬರ್ಧ ಗುಡಿಸಿ ಬಿಟ್ಟಿದ್ದೇನೆ. ಅದಿತಿ ಪಾಪ ಕ್ಲೀನಪ್ ಮಾಡ್ತಾಯಿದ್ರು. ಯಾರೂ ತಿಂತಿರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಟಾಪ್ ಮಾಡಿಬಿಟ್ಟೆ. ನಾನು ತುಂಬ ಎಫರ್ಟ್ಸ್ ಹಾಕ್ತೆ ಕೆಲವು ಒಂದು ಸಂಬಂಧಗಳಲ್ಲಿ. ಅದು ವರ್ಕೌಟ್ ಆಗ್ತಿರಲಿಲ್ಲ. ವರ್ಕೌಟ್ ಅನ್ನೋದಕ್ಕಿಂತ ಒಂದೊಂಥರ ನಾನು ಏನೇ ಮಾಡಿದ್ರೂ ಡ್ರಾಮಾ ಮಾಡ್ತಾಳೆ, ಏನೇ ಮಾಡಿದ್ರೂ ನಾಟಕ ಆ ರೀತಿ ಎಲ್ಲ ಬರ್ತಿದ್ದಾಗ ಐ ಜಸ್ಟ್ ಸ್ಟಾಪ್ ಮೈ ಸೆಲ್ಫ್. ಸರಿ ಅಂದ್ಬಿಟ್ಟು ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ಮಾಡ್ತಾನೆ ಇರಲಿಲ್ಲ. ಹಬ್ಬದ ದಿನ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಒಂದೇ ಒಂದು ಮನೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಈ ಹಬ್ಬಕ್ಕೆ ಕರಿಬೋದು, ಆ ಹಬ್ಬಕ್ಕೆ ಕರಿಬೋದು, ಈ ಸಲ ಕರಿಬೋದು, ನೆಕ್ಸ್ಟ್ ಹಬ್ಬಕ್ಕೇನೋ ಕರಿಬೋದು ಅಂತ. ಬಟ್ ಕರೀಲೇ ಇಲ್ಲ. 1-2 ಸಲ ಏನೋ ಹಬ್ಬ ಆಗಿ ಎಲ್ಲ ಬಂದು ಅರಿಶಿನ ಕುಂಕುಮ ತೊಗೊಂಡೆಲ್ಲ ಹೋದ್ಮೇಲೆ ಅದ್ರ ಮಾರನೇ ದಿನಕ್ಕೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ 1-2 ಸಲ ಏನೋ ಹೋಗಿದ್ದೆ. ಬಟ್ ಅವಾಗ ಎಷ್ಟು ಮನ್ಸಿಗೆ ನೋವಾಗಿತ್ತು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ಅಷ್ಟೇ ಆಯಿತಾ. ಈ ರೀತಿ ಅದಿತಿಗೆ ಪಾಪ ಅವ್ರು ನನಗೆ ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿದರು ಅಂತ ಅಂದ್ಬಿಟ್ಟು ಬುಕ್ ರೀಡಿಂಗ್ ಮಾಡಿ ಮಲಗಿಸ್ತಾ ಇದ್ದೀನಿ. ಪಾಪ ಪುಟ್ಟ ಕಂದಗಳು ನನಗೋಸ್ಕರ ಎಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂದರೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಅವ್ರ ಖುಷಿಗೋಸ್ಕರ ನನಗೇನು ಸಾಧ್ಯ ಆಗುತ್ತೋ ಅದನ್ನು ನಾನು ಮಾಡ್ತೀನಿ. ಇದು 3 ಗಂಟೆಗೆ ಎದ್ದೇಳಬೇಕು ಅಂತ ಅಂದ್ಕೊಂಡೆ, ಲೇಟಾಯಿತು, ಮಲ್ಕೊಳ್ಳೋದೆ 12 ಗಂಟೆ ಆಗೋಗಿತ್ತು. ಅವರಿಬ್ರಿಗೂ ಬುಕ್ ರೀಡಿಂಗ್ ಮಾಡಿ ಅವಿಷ್ಕ ಮಲ್ಕೊಂಬಿಟ್ಟಿದ್ರು, ಹಾಗೆಯೇ ಅವರು ಕೇಳಿಸ್ಕೊಳ್ತಿದ್ರು. ಎದ್ದಿದ್ದು 3:15 ತಕ್ಷಣ. ಅಂತಂದರೆ ಅಡುಗೆ ಮನೇಲಿ ನೀವು ನೋಡಿ ಎಷ್ಟು ಗಬ್ಬಿದೆ ಅಂತಂದರೆ ನೈಟೆಲ್ಲ ಅಡುಗೆ ಎಲ್ಲ ಮಾಡಿರೋದೆಲ್ಲ ಹಾಗೆಯೇ, ಏನೂ ಕ್ಲೀನ್ ಮಾಡಿಲ್ಲ, ಹಾಗೆ ಹೋಗಿ ಮಲ್ಕೊಂಡಿದ್ದಲ್ವಾ. ಸೊ ಕೃವಿನೂ ನನ್ನ ಒಂದು ಟೈಮ್ಗೆ ಅವರು ಎದ್ದು ನೀನು ಹೋಗಿ ಸ್ನಾನ ಮಾಡಿ, ಏನಕ್ಕಂತಂದರೆ 5:45 ಒಳಗಡೆ ಪೂಜೆ ಮಾಡಬೇಕು, ಬ್ರಾಹ್ಮಿ ಮುಹೂರ್ತ ಅಲ್ವಾ, ಆ ಥರನೇ ಅಂದ್ಕೊಂಡಿದ್ದೆ. ಸೊ ಕೃವಿ ನೀನೆಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ, ನಾನು ಪಾತ್ರೆ ಮತ್ತು ಮನೆ ಕಸ 3 ಮಾಡಿಕೊಡ್ತೀನಿ, ನೀನು ಹೋಗಿ ಸ್ನಾನ ಮಾಡಿಬಿಟ್ಟು ದೇವ್ರ ಮನೆ ಡೈರೆಕ್ಟಾಗಿ ಹೋಗ್ಬಿಡು ಅಂತ ಹೇಳಿದ್ರು. ಈ ಹೆಲ್ಪ್ ಮೀ ಸೋ ಮಚ್. ಪ್ರತಿದಿನವೂ ಪಾಪ ಹೆಲ್ಪ್ ಮಾಡ್ತಾರೆ, ನನಗೊಂಥರ ಬಲ್ಗೈ ಇದ್ದಂಗೆ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಡೈರೆಕ್ಟಾಗಿ ದೇವ್ರ ಮನೆಗೆ ಹೋದೆ. ಅಲ್ಲಿ ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಂಡು ಹೂರ್ಣ ಇಡೋದನ್ನು ಮರ್ತುಬಿಟ್ಟೆ. ತಿರ್ಗಾ ಅಡುಗೆ ಮನೆಗೆ ಬಂದು ಹೂರ್ಣ ಕಲಿಸ್ತಾ ಇದ್ದೀನಿ. ಯಾಕೆ ಇದನ್ನೆಲ್ಲ ನಿಮ್ಮ ಹತ್ರ ನಾನು ಹೇಳ್ಕೊತಿದ್ದೀನಿ ಅಂತಂದರೆ,
ಪ್ರತಿಯೊಬ್ಬರಿಗೂ ಟೈಮ್ ಬಂದೇ ಬರುತ್ತೆ. ಲಿಟ್ರಲಿ ಆ 7 ಇಯರ್ಸ್ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ನನ್ನ ಲೈಫಲ್ಲಿ ಈ ರೀತಿ ಆಗಬೇಕು ಅಂತ ಇತ್ತೋ ಏನೋ. ನರಕ ಯಾತನೆ ಅಂತ ಹೇಳ್ತಾರೆ ಗೊತ್ತಾ? 7 ವರ್ಷ ಆ ಒಂದು ಏನಿತ್ತು ಅದನ್ನು ಕಂಪ್ಲೀಟ್ ನಾನು ಕಳೆದ್ಕೊಂಡು ಇವಾಗ ಒಂಥರ ನೆಮ್ಮದಿಯಾಗಿದ್ದೀನಿ. ಇವತ್ತು ಏನೇ ಒಂದು ಮಾಡ್ಕೊಂಡು ತಿಂದ್ರೂ ಯಾರೂ ನನ್ನನ್ನು ಕೇಳಲ್ಲ. ಅಲ್ಲಿ ಯಾವ ರೀತಿ ಆಗ್ತಿತ್ತು ಅಂತಂದರೆ, ಏನು ಮಾಡ್ಕೊಂಡು ಮಕ್ಳಿಗೆ ಒಂದು ಹಣ್ಣು ಕುಯ್ದು ಕಟ್ ಮಾಡಿ ಕೊಡೋದಕ್ಕೂ ಅನ್ನಿಸ್ಕೊಳ್ಬೇಕಿತ್ತು, ಹೊಟ್ಟೆ ಒರೆಸ್ಕೊಂಡು ತಿಂತಾರೆ ಹಾಗೆ ಹೀಗೆ ಅಂತ. ಬಟ್ ಇಲ್ಲಿ ಕಣ್ಣು ಅಂದರೆ ಅಲ್ಲೂ ಅಷ್ಟೇ ಪಾಪ ಕಣ್ಣಿಗೆ ಬೇಕಾಗಿದ್ದನ್ನೇ ಕ್ರುವಿ ತಂದು ಹಾಕ್ತಿದ್ರು. ಬಟ್ ಒಂದು ಏನೇ ಒಂದು ಮನೆಗೆ ಒಂದು ಪುಟ್ಟ ಕವರ್, ಒಂದು ಏನೇ ಒಂದು ಮಗುಗೊಂದು ಪ್ಯಾಂಟ್ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ, ಅದನ್ನು ಆ ಹಾಲಿಂದ ರೂಮಿಗೆ ತೊಗೊಂಡು ಹೋಗಬೇಕಾಗಿದ್ದಂತಹ ಸಾಹಸ ಇತ್ತಲ್ಲ, ಆ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ನ ತಡ್ಕೊಳ್ಬೇಕಿತ್ತು, ಆ ಮಾತುಗಳನ್ನ ತಡ್ಕೊಳ್ಬೇಕಿತ್ತು. ಓ ಮೈ ಗಾಡ್, ಸೀರಿಯಸ್ಲಿ ಯಾರೇ ಏನೇ ಪರಿಸ್ಥಿತಿಲಿದ್ರೂ ದಯವಿಟ್ಟು ವೆಯ್ಟ್ ಮಾಡಿ. ಪೇಷನ್ಸ್ ಇಸ್ ದ ಕೀ. ಆ ಪೇಷನ್ಸ್ ನಿಮ್ಮಲ್ಲಿದ್ದರೆ ಮಾತ್ರ ಒಂದಲ್ಲ ಒಂದು ದಿನ ನೀವು ಇದನ್ನು ಸಾಧಿಸ್ತೀರಾ. ನಿಮ್ಗೇನು ಬೇಕೋ ಅದು ಸಿಗುತ್ತೆ. ಈಗಲೂ ಅಷ್ಟೇ, ಇವಾಗ ನಾವು ರೆಂಟೆಡ್ ಹೌಸಲ್ಲೇ ಇರ್ಬೋದು, ಬಟ್ ಸ್ಟಿಲ್ ಅಂದರೆ ಎಲ್ಲ ಇದ್ದದ್ದನ್ನು ಕಳ್ಕೊಂಡು ಎಲ್ಲ ಕಟ್ಟಿ ನಾವು ಇವಾಗ ರೆಂಟೆಡ್ ಹೌಸಿಗೆ ಬಂದಿರೋದು. ಬಟ್ ನಮಗೆ ಅಂದರೆ ಇಷ್ಟು ವರ್ಷವೂ ನಮ್ಮನ್ನು ಸ್ವಾರ್ಥಿಗಳು ಅಂತಲೇ ಕರಿತಿದ್ರು. ಆ ಸ್ವಾರ್ಥತನ ಅನ್ನೋದನ್ನು ನಾವು ತೋರಿಸಿದ್ರೆ ಇವತ್ತು ನಾವು ನಮ್ಮ ಓನ್ ಹೌಸಲ್ಲಿ ಇರ್ತಿದ್ವಿ. ಬಟ್ ಇಟ್ಸ್ ಓಕೆ, ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ. ಬಟ್ ಇವತ್ತು ತುಂಬ ನೆಮ್ಮದಿಯಾಗಿದ್ದೀವಿ. 1 ಹೊತ್ತು 3 ಹೊತ್ತು ಅಲ್ಲ, ಎಷ್ಟು ಹೊತ್ತು ಊಟ ಮಾಡಿದ್ರು ಯಾರು ಹಂಗಲ್ಲೂ ಇಲ್ಲ. ಆವಾಗ್ಲೂ ಯಾರು ಹಂಗಲ್ಲೂ ಇಲ್ಲ, ನಾವೇ ದುಡಿತಿದ್ದಿದ್ದು, ನಾವೇ ತಿಂತಿದ್ದಿದ್ದು. ಬಟ್ ಸ್ಟಿಲ್ ಅದು ಒಂಥರ ಇರ್ತಿತ್ತು. ಅದಕ್ಕೋಸ್ಕರ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನನಗೆ ಹೇಗೆ ಒಂಥರ ಕಣ್ಣು ತುಂಬಿ ಬಂತು ನನಗೆ ಅಂತಂದರೆ, ದೇವರಿಗೆ ಮಡ್ಲಕ್ಕಿ ಕೊಡುವಾಗ ಅಂದರೆ ಆ ಮನೆಯಲ್ಲಿ ದೇವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಅಂದರೆ ಹೆಂಗೆ ಹೇಳೋದು, ಮಕ್ಳಿಗೂ ಅಷ್ಟೇ. ಲಾಸ್ಟ್ ನಾನು ಒಂದು ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ಅಂದರೆ ಪೋಸ್ಟ್ ಹಾಕಿದ್ದೆ ಗೊತ್ತಾ, ಎಳ್ಳು ಬೆಲ್ಲ ಬೀರೋ ಥರ. ಅದೂ ಅಷ್ಟೇ, ಹೊರಗಡೆ ಇರೋ ಪ್ಲೇಟು ಆ್ಯಂಡ್ ಫ್ರಿಜ್ಜಲ್ಲಿರೋ ಹೂವನ್ನ ತೊಗೊಂಡು ನಾನು ಫೋಟೋಶೂಟ್ ಮಾಡಿರೋದು ಹೊರ್ತು ಮಕ್ಕಳೂ ಸಹ ದೇವ್ರ ಮನೆಗೆ ಕಳಿಸ್ತಿಲ್ಲ. ಪಾಪ ಅದಿತಿ ಯಾರೂ ಇಲ್ಲದೆ ಇದ್ದಾಗ ಅಮ್ಮ ಪೂಜೆ ಮಾಡಲಾ ಅಮ್ಮ ಅಂತ ಕೇಳ್ತಿದ್ರು. ಪಾಪ ಅನ್ನಿಸ್ತಿತ್ತು. ಸರಿ ಚಿನ್ನಿ ಅಂತ ಅಂದ್ಬಿಟ್ಟು ಆಚೆಗಡೆ ನಿಂತ್ಕೊಂಡು ಗೈಡ್ ಮಾಡ್ತಿದ್ದೆ. ನಾನು ಯಾಕೆ ದೇವ್ರ ಮನೆಗೆ ಹೋಗ್ತಿರ್ಲಿಲ್ಲ ಅಂತಂದರೆ, ಇದೆಲ್ಲ ಯಾರಿಗೂ ಸಿಂಪತಿಗೆ ಇಟ್ಟಿಸ್ಕೊಳ್ಳೋದಕ್ಕಲ್ಲ, ಪ್ಲೀಸ್ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. ಯಾಕೆ ದೇವ್ರ ಮನೆಗೆ ಹೋಗ್ತಿರಲಿಲ್ಲ ಅಂತಂದರೆ, ನಾನು ದೇವ್ರ ಮನೆಗೆ ಹೋಗಿ ದೀಪ ಏನಾರು ಹಚ್ಚಿದ್ರೆ ನೆಕ್ಸ್ಟು ಅವ್ರು ಬಂದು ದೀಪ ಏನಾರು ಇದು ಮಾಡಿದ್ರೆ ಆ ದೀಪನ ಆರಿಸಿ ಅಥವಾ ಎಣ್ಣೆನ ಚೇಂಜ್ ಮಾಡಿ ದೀಪ ಹಚ್ಚೋರು, ಅದೆಲ್ಲ ನೋಡಿ ನಂಗೆ ದೇವ್ರಿಗೆ ಅವಮಾನ ಮಾಡಬೇಕು ಅಂತ ಮನಸ್ಸಾಗಲಿಲ್ಲ. ಅದಕ್ಕೋಸ್ಕರ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ, ಹೋಗಲೇ ಇಲ್ಲ. ಬಟ್ ಮನೆಯಿಂದ ಆಚೆ ಬರುವಾಗ ಹೋಗ್ಬಿಟ್ಟು ಸಾರಿ ಕೇಳ್ಬಿಟ್ಟು ಬಂದೆ. ಗೊತ್ತಿಲ್ಲ, ಆ್ಯಂಡ್ ತುಂಬ ಜನ ಮಾತಾಡಿದ್ದಾರೆ, ಇರೋ ಒಬ್ಬರು ಅತ್ತೆನ ನಿನಗೆ ನೋಡ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ಜನಗಳು ಅರ್ಥನೇ ಮಾಡ್ಕೊಳ್ಳಿಲ್ಲ ಅವ್ರ ಕಡೆಯಿಂದ ಏನು ತಪ್ಪಾಗಿದೆ. ಇವತ್ತು ನಾನು ಏನು ಪರಿಸ್ಥಿತಿಲಿದ್ದೀನಿ ಅದಕ್ಕೆ ಅವರು ದೊಡ್ಡ ಕಾರಣ, ಮೇನ್ ಪಿಲ್ಲರ್ಸ್ ಅವರೇ ಅಂತ ಅವ್ರು ಈಗಲೂ ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಪರವಾಗಿಲ್ಲ. ಬಟ್ ನನ್ನ ಕಡೆಯಿಂದ ನಾನು ಯಾವತ್ತೂ ಅವರು ಕೆಟ್ಟದ್ದು ಬಯಸೋದಾಗಲಿ ಅಥವಾ ಅವ್ರು ಈ ಕ್ಷಣಕ್ಕೂ ಅಷ್ಟೇ ಅವ್ರು ನನಗೆ ಏನೇ ಹರ್ಟ್ ಮಾಡಿದ್ರು ನಾನು ಅವ್ರಿಗೆ ಕೆಟ್ಟದ್ದು ಬಯಸಲ್ಲ. ಬಟ್ ಪರವಾಗಿಲ್ಲ. ಅಂದರೆ ಅವ್ರದ್ದು ಬಿಗ್ ಒಂದು ಇದೇನು ಅಂತಂದರೆ ಲವ್ ಮ್ಯಾರೇಜು ಅಷ್ಟೇ. ಬಟ್ ಅವ್ರು ಎಲ್ಲೇ ಇದ್ರೂ ನಾನು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಬಟ್ ಇದೆಲ್ಲ ನೋವು ನನಗೇನಾಗಿದೆ ಅನ್ನೋದು. ಬಟ್ ಏನು ಗೊತ್ತಾ, ನಾನು ಪ್ರಪಂಚದಲ್ಲಿ ಯಾರೂ ಮಾಡದೇ ಇರೋ ತಪ್ಪೇನೂ ಮಾಡಿಲ್ಲ. ಬಟ್ ಸ್ಟಿಲ್ ಆ ಎಕ್ಸೆಪ್ಟೆನ್ಸು ಅಥವಾ ಆ ಒಂದು ರಿಸೀವ್ ಅನ್ನೋದು ನನಗೆ ಸಿಗಲೇ ಇಲ್ಲ. ಆ 7 ಇಯರ್ಸ್ ಓನ್ಲಿ ಐ ರಿಸೀವ್ಡ್ ಹೇಟ್ರೆಡ್ನೆಸ್, ಶಾಪ. ಲಿಟ್ರಲಿ ಆ ಒಂದು 2 ಬಸರಿತನ ಅನ್ನೋದನ್ನು ನಾನು ಆ ಮನೇಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಆ 2 ಬಸರಿತನದಲ್ಲೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಕೇಳಿಸ್ಕೊಂಡಿರೋದು ಸರ್ವನಾಶ ಆಗುವಂತ. ಬಟ್ ದೇವ್ರು ನನ್ನನ್ನು ಆ ರೀತಿ ಮಾಡಲಿಲ್ಲ. ನಾನು ಇವತ್ತೂ ಚೆನ್ನಾಗಿದ್ದೀನಿ. ಮೋರ್ ಇಂಪಾರ್ಟೆಂಟ್ಲಿ ನಾನು ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ದೇವರು ಅದನ್ನು ಕೊಟ್ಟಿದ್ದಾನೆ. ದಟ್ ಈಸ್ ನನ್ಗೆ ಅದೇ ಅನಿಸುತ್ತೆ ತುಂಬ ನಾನು ಪಡ್ಕೊಂಡು ಬಂದಿದ್ದಂತಹ ವರ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ತುಂಬ ನೆಮ್ಮದಿಯಿಂದ ಮಾಡಿದೆ, ಅದೇ ಖುಷಿ. ಆ್ಯಂಡ್ ವರಮಹಾಲಕ್ಷ್ಮಿಗೆ ಹಾಕೋದಕ್ಕೆ ನನ್ನ ಹತ್ರ ಏನೂ ಇಲ್ಲದೆ ಇರ್ಬೋದು, ಬಟ್ ನಾನು ಅದನ್ನೇ ಕೇಳ್ಕೊಂಡಿದ್ದು. ಬಟ್ ಏನೂ ಹಾಕದೇ ಇರೋಕ್ಕಾಗಲ್ಲ. ನನ್ನ ಹತ್ರ ಇದ್ದಂತಹ ಒಂದು ಸಿಂಪಲ್ ಚೈನ್ ಅದನ್ನು ಹಾಕ್ತೆ, ಅದನ್ನೇ ಕೇಳಿದೆ, ಇಷ್ಟು ದಿನ ನೀನು ಪೂಜೆನೇ ಮಾಡಿಲ್ಲ, ಇವತ್ತು ನೀನು ನನ್ನ ಪೂಜೆ ಮಾಡೋದಕ್ಕೆ ಒಂದು ಪರಿಸ್ಥಿತಿ ಕೊಟ್ಟಿದ್ಯಾ ಅಂತಂದರೆ ಇನ್ನೂ ಕೊಡ್ತೀಯಾ
ಅದೂ ಆಗುತ್ತೆ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಅದಿಲ್ಲ ಇದಿಲ್ಲ ಅಂತ ರಿಗ್ರೆಟ್ ಮಾಡೋಳೆ ಅಲ್ಲ. ಏನಿದೆಯೋ ಓಕೆ. ಆ್ಯಂಡ್ ಯಾವುದನ್ನು ತೀರಾ ಎಕ್ಸ್ಪೆಕ್ಟ್ ಮಾಡೋದು ಅದು ಇರಲೇಬೇಕು ಅಂತಲೂ ಇಲ್ಲ. ಅದಿತಿ ಅವಿಷ್ಕನ್ನ ಎಬ್ಬರಿಸಿ ಪೂಜೆ ಎಲ್ಲ 5:45 ಅಷ್ಟರಲ್ಲೆಲ್ಲ ಮಾಡಿಬಿಟ್ಟೆ. ಇಬ್ಬರೂ ಎದ್ದರು. ಅವ್ರ ಜೊತೆ ಆರಾಮಾಗಿ ಮಾತಾಡಿಕೊಂಡು ಆಟಾಡಿಕೊಂಡು ಇಬ್ಬರೂ ರೆಡಿ ಮಾಡಿದೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ರು ಗೊತ್ತಾ. ಅದಿತಿನ ಈ ಔಟ್ಫಿಟ್ಟಲ್ಲಿ ನೋಡಿದಾಗೆಲ್ಲ ಎಷ್ಟು ದೊಡ್ಡವಳಾಗ್ಬಿಟ್ಲು ನನ್ನ ಮಗಳು. ಯಪ್ಪ 3.5 ವರ್ಷ ಆಲ್ರೆಡಿ 3.25 ವರ್ಷ. ಇನ್ನೇನು ಡಿಸೆಂಬರ್ಗೆ ಅವ್ರ ನೆಕ್ಸ್ಟ್ ಬರ್ತಡೇ ಬರುತ್ತೆ. ತುಂಬ ಮುದ್ದಾಗಿ ಕಾಣ್ತಿದ್ರು. ಈ ಒಂದು ಔಟ್ಫಿಟ್ ಆದಿತ್ಯ ಅವಿಷ್ಕಾ ಸ್ಟೈಲ್ ಪೇಜ್ದು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಡೀಟೇಲ್ಸ್ ಎಲ್ಲ ಒಂದ್ಸಲ ಚೆಕ್ ಮಾಡಿ, ಓಕೆನಾ. ಯಾರೇ ಏನೇ ಪರಿಸ್ಥಿತಿಲಿದ್ರು ಆ ಟೈಮ್ಗೆ ತುಂಬ ಸಲ ಆ ಮನೆಯಲ್ಲಿ ನನಗೂ ಕ್ರುವಿಗೂ ಸೂಸೈಡಲ್ ಥಾಟ್ಸ್ ಬಂದಿದೆ. ಏನಾದರೂ ಮಾಡ್ಕೊಂಬಿಡ್ಬೇಕು, ಇಷ್ಟು ನಮ್ಮನ್ನು ಈ ಥರ ಮಾಡ್ತಿದ್ದಾರೆ ಅಂತೆಲ್ಲ ತುಂಬ ಅನಿಸಿದೆ. ಬಟ್ ಆ ಟೈಮಲ್ಲಿ ಅವಿಷ್ಕನ್ ಪ್ರೆಗ್ನೆನ್ಸಿಲೂ ಅನಿಸಿದೆ, ಅದಿತಿ ಪ್ರೆಗ್ನೆನ್ಸಿಲಿ, ಇಬ್ಬರು ಪ್ರೆಗ್ನೆನ್ಸಿಲೂ ಅನಿಸಿದೆ ನಮಗೆ. ಬಟ್ ನಾವು ಆ ಟೈಮಲ್ಲಿ ಅನಿಸಿದೆ ನಿಜವಾಗ್ಲೂ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ಇವಾಗೇನು ಹೇಳೋದು, ಆ ನೆಮ್ಮದಿ ಅನ್ನೋದಿದೆ. ಇವತ್ತು ನಾವು ಎಲ್ಲ ಕಳ್ಕೊಂಡಿರ್ಬೋದು, ಬಟ್ ನೆಮ್ಮದಿ ಅನ್ನೋದು ದೇವ್ರು ಕೊಟ್ಟಿದ್ದಾನೆ. ಇಬ್ಬರು ಆರೋಗ್ಯವಾಗಿರೋ ಮಕ್ಕಳನ್ನ, ಮುದ್ದಾಗಿರೋ ಹೆಣ್ಮಕ್ಳನ್ನ ಅದು ಗುರುವಾರ ಕೊಟ್ಟಿದ್ದಾನೆ ಅಂತಂದರೆ ಟೈಮ್ ಬರುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ. ತುಂಬ ಜನ ನನ್ನ ಒಂದು ಏನು ಇದನ್ನು ವ್ಲಾಗ್ಸ್ನ ನೋಡಿ ನಿಮ್ಮ ಲೈಫ್ನ ರಿಲೇಟ್ ಮಾಡಿಕೊಂಡು ನನಗೆ ಮೆಸೇಜ್ ಮಾಡ್ತೀರಾ, ನಾವು ಇದೇ ಪ್ರಾಬ್ಲಮ್ಸಲ್ಲಿ ಫೇಸ್ ಮಾಡ್ತಿದ್ದೀವಿ ಅಂತ. ಅಂಥವ್ರಿಗೆ ಈ ವಿಡಿಯೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಟೈಮ್ ಬಂದೇ ಬರುತ್ತೆ, ಟೈಮ್ಗೋಸ್ಕರ ಕಾಯಿರಿ. ಆ ಟೈಮ್ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಹಿಂದೆ ಇಷ್ಟೇನಾ ಕಷ್ಟ ಅಂತ ಅನಿಸುತ್ತೆ. ಈಗಲೂ ನಮ್ಗೆ ಅದೇ ಅನ್ನಿಸ್ತಿರೋದು. ಬಟ್ ಈ 7 years ಏನಿದೆ, ಬಟ್ ಎವ್ರಿ ಡೇ ಐ ರಿಮೆಂಬರ್ಸ್. ಅಂದರೆ ಪ್ರತಿಯೊಂದು ಸಿಚುಯೇಷನು ನನಗೆ ನೆನಪು ಆಗ್ತಾನೆ ಇರುತ್ತೆ. ಒಂದು ಕೆಲಸದಲ್ಲಿ ಆ ಪಾರ್ಶಾಲಿಟೀಸ್ ಏನು ತೋರಿಸಿದ್ದು, ಒಬ್ರಿಗೊಂಥರ ಮಾಡಿ ಅದೆಲ್ಲ ನೆನಪಾಗ್ತಾನೆ ಇರುತ್ತೆ. ಯು ಕಾಂಟ್ ಡೆಫಿನೆಟ್ಲಿ ಫರ್ಗೆಟ್. ಅಂದರೆ ಕೆಲವರು ಹೇಳ್ಬೋದು, ನಾನು ಈ ವಿಡಿಯೋಸಲ್ಲೂ ನನಗೆ ಕಾಮೆಂಟ್ ಬರ್ಬೋದು ದಟ್ ಏನು ಯಾಕೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀರಾ, ಯಾವಾಗಲೂ ಯಾಕೆ ಗೋಳಾಡ್ತೀರಾ ಅಂತ. ಸಿ, ದಿಸ್ ಇಸ್ ನಾಟ್ ದ ಮ್ಯಾಟರ್ ಆಫ್ ಗೋಳು, ಅಥವಾ ದಿಸ್ ಇಸ್ ನಾಟ್ ದ ಮ್ಯಾಟರ್ ಆಫ್ ಬ್ಲೇಮಿಂಗ್ ಗೇಮ್. ದಿಸ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಹೌ ಯು ಹ್ಯಾವ್ ಫೆಲ್ಟ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಅಂತ ಅಷ್ಟೇ. ಅದನ್ನೇ ಶೇರ್ ಮಾಡಿದ್ದೀನಿ. ಇದು ನನ್ನ ಒಂದೇ ಇಂಟೆನ್ಷನ್ ದಟ್ ಇಷ್ಟೆಲ್ಲ ಫೇಸ್ ಮಾಡಿದ್ರೂ ಒಂದೊಳ್ಳೆ ಕಾಲ ಪ್ರತಿಯೊಬ್ಬರಿಗೂ ಬರುತ್ತೆ ಅನ್ನೋದೇ ಅಷ್ಟೇ. ಅವರಿಬ್ರನ್ನ ರೆಡಿ ಮಾಡಿದ್ದೆ ಅಲ್ವಾ, ಅವರಿಬ್ರು ಆಟ ಆಡ್ತಿದ್ರು. ಇವಾಗ ಬ್ರೇಕ್ಫಾಸ್ಟ್ಗೆ ಒಂದು ಅಡುಗೆ, ಅಂದರೆ ಹಬ್ಬದ ಊಟನೇ ಮಾಡಿಬಿಡೋಣ ಅಂತಂದ್ಬಿಟ್ಟು ಚಿತ್ರಾನ್ನದ ಗೊಜ್ಜು ಮಾಡ್ತಿದ್ದೀನಿ. ಏನು ಹೋಳಿಗೆ ಊಟದಲ್ಲಿ ಚಿತ್ರಾನ್ನ ಇದ್ರೆ ಸಖತ್ತಾಗಿರುತ್ತೆ ಅಲ್ವಾ. ಸೊ ಅಡುಗೆ ಎಲ್ಲ ಮಾಡಿ ಅದಾದಮೇಲೆ ದೇವ್ರಿಗೆ ಇವಾಗ ನಾನು ಮಡ್ಲಕ್ಕಿನ ಕೊಡ್ತಾಯಿದ್ದೀನಿ. ನನ್ನ ಫಸ್ಟ್ ಮಡ್ಲಕ್ಕಿ ದೇವ್ರಿಗೆ ಒಂಥರ ಖುಷಿ. ಹೊಸ ಸೀರೆನ ಇಟ್ಟು ಮಡ್ಲಕ್ಕಿ ಏನೇನೆಲ್ಲ ಇಡಬೇಕು ಅದನ್ನೆಲ್ಲ ಇಟ್ಟು ಖುಷಿಯಿಂದ ಭಕ್ತಿಯಿಂದ ನಮ್ಮ ಮನೇಲಿ ಏನಿದೆಯೋ ಅದನ್ನು ಮಹಾಲಕ್ಷ್ಮಿಗೆ ಅರ್ಪಿಸ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಆ್ಯಂಡ್ ನಿಜವಾಗ್ಲೂ ಸಾರಿ, ನಾನು ಫಸ್ಟ್ ಟೈಮ್ ಇಷ್ಟೊಂದು ಇಮೋಷ್ನಲ್ ಆಗಿ ವಾಯ್ಸ್ ಓವರ್ ಮಾಡ್ತಿರೋದು. ಗೊತ್ತಿಲ್ಲ ಯಾವ ರೀತಿ ತೊಗೊಳ್ತೀರಾ ಅಂತ. ಯಾರಿಗೂ ಹರ್ಟ್ ಮಾಡೋದಕ್ಕಲ್ಲ ಅಥವಾ ಯಾರೂ ಇಲ್ಲ. ಟೈಮ್ ಡೆಫಿನೆಟ್ಲಿ ಕಮ್ಸ್ ಫಾರ್ ಯೋರ್ ವೇ. ನೀವೇನು ಅಂದ್ಕೊಂಡಿದ್ದೀರೋ ಅದು ಹಾಗೆ ಆಗುತ್ತೆ. ಬಟ್ ಒಂದೇ ಒಂದು, ನಾವು ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ನಾವು ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಷ್ಟೇ ಇಷ್ಟು ವರ್ಷನೂ ನಾನು ಮಾಡ್ಕೊಂಬಂದಿರೋದು. ಇವಾಗ ಕೃವಿ ಪೂಜೆ ಮಾಡ್ತಿದ್ದಾರೆ. ಒಂಥರ ಕೃವಿ ಪೂಜೆ ಮಾಡಿದ್ರೆ ನನಗೊಂಥರ ಖುಷಿ. ಸಖತ್ತಾಗಿ ಫುಲ್ಲು ಮನೇಲೆಲ್ಲ ಇದನ್ನು ಏನದು ಧೂಪನ ಹಾಕ್ತಾರೆ. ಚೆನ್ನಾಗಿ ಅನಿಸುತ್ತೆ ಅದು. ಅವ್ರನ್ನ ಪೂಜೆ ಮಾಡಿ ಅಂತಂದೆ ಒಬ್ಬಟ್ಟನ್ನು ಹೋಳಿಗೆನ ನೈವೇದ್ಯಕ್ಕೆ ಕೊಡ್ತಾಯಿದ್ದೀನಿ ಇವಾಗ. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ಇಷ್ಟು ವರ್ಷ ಒಂದು ಏನಂತ ಹೇಳೋದು, ಹೋಳಿಗೆ ಮಾಡ್ಕೊಂಡು ತಿನ್ನೋದಕ್ಕೆ ಏನು ಕಷ್ಟ ಅಲ್ಲ, ಬಟ್ ಅದನ್ನು ಮಾಡ್ಕೊಂಡು ತಿನ್ನೋಂತಹ ಸ್ವಾತಂತ್ರ್ಯ ಇರಲಿಲ್ಲ. ಮಾಡ್ಕೊಂಡು ತಿಂದರೆ ಏನೋ ಒಂಥರ ಮಾತು. ಅದ್ರ ಬದಲು ಸುಮ್ಮನೆ ಇದ್ಬಿಡೋದೆ. ಎಷ್ಟೊಂದು ಸಲ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬಂದಿರೋದಿದೆ. ಅದಾದಮೇಲೆ ಎಷ್ಟೊಂದು ಹಬ್ಬಗಳು ಅಂದರೆ ಅಕ್ಕಪಕ್ಕದವ್ರಿಗೋಸ್ಕರ, ಅಂದರೆ ಕೆಲವೊಂದು ಸಲ ನಾವು ಹೇಳ್ತೀವಿ ಯಾರಿಗೋಸ್ಕರ ಏನು ಎದ್ರುಕೊಂಡು ಬದುಕಬೇಕಾ ಹಾಗೆ ಹೀಗೆ ಅಂತ. ಬಟ್ ಆ ರೀತಿಯೂ ಬದುಕಿರೋದಿದೆ ಆ ಮನೇಲಿ. ಏನಂದರೆ ಅಕ್ಕಪಕ್ಕದವ್ರು ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಹೋಗ್ತಾರೆ. ಅವರು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿರುತ್ತೆ ಅಲ್ವಾ. ಅದನ್ನು ಅಟ್ಲೀಸ್ಟ್ ನೋಡೋರಿಗೋಸ್ಕರನಾದ್ರೂ ನಾನು ಹೊರಗಡೆ ಹೋಗ್ಬಿಟ್ಟು ಬಂದಿರೋದಿದೆ. ಹಬ್ಬದ ದಿನ ಬೇಕು ಅಂತ ಹೊರಗಡೆ ಹೋಗೋದು, ಸಮ್ವೇರ್ ದೇವಸ್ಥಾನನೋ ಪಾರ್ಕೋ ಈ ರೀತಿ ಹೋಗಿ ಬಂದಿರೋದಿದೆ. ಆ ನೋವಿದೆಯಲ್ಲ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನಾವು ಪಡ್ಕೊಂಡು ಬಂದಿರೋದು, ನಾನು ಪಡ್ಕೊಂಡು ಬಂದಿರೋದಷ್ಟೇ. ಬಟ್ ಅದರಲ್ಲೂ ಖುಷಿ ಇದೆ. ಏನೇನು ನನಗೆ ಏನೇನು ಸಿಗಬೇಕೋ ಅದು ಸಿಕ್ಕಿದೆ. ಇಟ್ಸ್ ಫೈನ್ ಅಷ್ಟೇ.
ಯಾವುದಕ್ಕೂ ನೊಂದ್ಕೊಳ್ಬೇಡಿ. ಅಯ್ಯೋ ನನ್ನ ಜೀವನ ಯಾಕಪ್ಪ ಹೀಗೆ ಅಂತ. ನಮಗಿಂತ ಇನ್ನೂ ಕಷ್ಟಪಡೋರು ತುಂಬ ಜನ ಇರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಆ 7 ಇಯರ್ಸ್ ಏನು ನಾನು ಫೇಸ್ ಮಾಡಿದ್ದೆ, ಇವಾಗ ಐ ಹ್ಯಾವ್ ಡೆಫಿನೆಟ್ಲಿ ಕಂಪ್ಲೀಟ್ಲಿ ಕೇಮ್ ಔಟ್ ಆಫ್ ಇಟ್. ಸೊ ಇನ್ನೂ ಕಷ್ಟಪಡ್ತಿರೋರು ಅವ್ರನ್ನ ನೋಡಿ ನಾನು ಖುಷಿ ಪಡಬೇಕು, ಓಕೆ ನನಗಿವಾಗ ರಿಲೀಫ್ ಸಿಕ್ಕಿದೆ ಅಂತ. ಹಾಗೆಯೇ ನಿಮಗೂ ಒಂದಲ್ಲ ಒಂದಿನ ರಿಲೀಫ್ ಸಿಕ್ಕೇ ಸಿಗುತ್ತೆ. ಎವ್ರಿಥಿಂಗ್ ಟೇಕ್ಸ್ ಟೈಮ್. ಆ ಟೈಮ್ಗೋಸ್ಕರ ನಾವು ಕಾಯಬೇಕಾಗತ್ತೆ. ಆ 7 ಇಯರ್ಸು ಅಷ್ಟೇ ನಾನು ವೆಯ್ಟ್ ಮಾಡಿದ್ದೆ. ಬಟ್ ಇವಾಗ ಓ ಮೈ ಗಾಡ್ ಅಷ್ಟೊಂದಿತ್ತ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಆ ಒಂದು ಪೇಯ್ನ್ ಇದ್ದೇ ಇರುತ್ತೆ. ಡೋಂಟ್ ವರಿ. ಗೊತ್ತಿಲ್ಲ ಯಾಕೆ ಇದನ್ನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟೊಂದು ಡೀಪಾಗಿ ಶೇರ್ ಮಾಡ್ಕೊಂಡಿದ್ದು ಇದೇನೆ. ಆ್ಯಂಡ್ ಲವ್ ಸ್ಟೋರಿ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಿದ್ದೀರಾ, ಅದನ್ನು ಮಾಡೋಣ ಡೆಫಿನೆಟ್ಲಿ. ಈ ವೀಕಲ್ಲೇ ಒಂದು ಸೆಕೆಂಡ್ ಪಾರ್ಟ್ ಅಥವಾ 2 ಪಾರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪ್ರಕಾರ. ಅಂತಂದರೆ ನಾವೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಪಾಯಿಂಟ್ಸ್ ಏನೇನು ಹೇಳಬೇಕು ಅಂತ. ಅದರಲ್ಲಿ 2 ಪಾರ್ಟ್ಸ್ ಇದೆ ಅಂತ ಅಂದ್ಕೊಂಡಿದ್ವಿ. ಅದನ್ನು 1 ಪಾರ್ಟ್ ಅಟ್ಲೀಸ್ಟ್ ಈ ವೀಕಲ್ಲಿ ಅಪ್ಲೋಡ್ ಮಾಡಿಬಿಡ್ತೀವಿ. ಸಾರಿ ಲೇಟ್ ಆಯಿತು, ಡಿದಂತೆ ಅದಿನ್ನೂ ಏನು ಕನ್ಫರ್ಮ್ ಆಗಿಲ್ಲ. ಆ್ಯಂಡ್ ಸುಮ್ಮನೆ ವೆಯ್ಟ್ ಮಾಡಿಕೊಂಡು ಕುತ್ಕೊಳ್ಳೋದಕ್ಕಿಂತ ನಮ್ಮ ಕೆಲಸಗಳನ್ನ ನಾವು ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿ ಹ್ಯಾವ್ ಜಸ್ಟ್ ಮೂವ್ಡ್. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಎಲ್ಲನೂ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಮನೆ ಹೇಗಾಯಿತು ಆ್ಯಂಡ್ ಹೇಗೆ ಮಾಡಿದ್ರಿ? ಆ್ಯಂಡ್ ಇದೇ ರೀತಿ ನೀವೇನಾದರೂ ಫೇಸ್ ಮಾಡಿದ್ರೆ ಯಾರಿಗೂ ಈ ರೀತಿ ಎಲ್ಲ ಆಗಬಾರ್ದು ಅಂತಲೇ ನನ್ನ ಆಸೆ. ಯಾಕಂತಂದರೆ ಆಸೆ ಅನ್ನೋದಕ್ಕಿಂತ ಅಂದ್ಕೊಳ್ತೀನಿ ನಾನು ಯಾರಿಗೂ ಈ ರೀತಿ ಆಗಬಾರ್ದು ಅಂತ. ಬಿಕಾಸ್ ಈ ನೋವು ಅಷ್ಟು ಸಿಂಪಲ್ ಅಲ್ಲ, ಹೇಳ್ಕೊಳ್ಳೋದಕ್ಕೆ ಅಥವಾ ಮಾತಾಡೋದಕ್ಕೆ ಬೇರೆಯವ್ರಿಗೆ ವೆರಿ ಸಿಂಪಲ್ ಅನಿಸುತ್ತೆ. ಬಟ್ ಆ ಪೇಯ್ನ್ ಇನ್ಸೈಡ್ ಇರುತ್ತಲ್ಲ, ಓ ಮೈ ಗಾಡ್, ಇಟ್ ಸೀರಿಯಸ್ಲಿ ಹರ್ಟ್ಸ್. ಬಾಯ್.